ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ನಿತ್ಯ ಫ್ರಮ್ ಮೈಸೂರು ಅವರಿಗೆ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಮೈ ಡಿಯರ್. ಇದೇ ರೀತಿಯಾಗಿ ಕೊನೆವರೆಗೂ ಕೂಡ ನಮ್ಮ ಜೊತೆಗಿರಿ. ಐ ಪ್ರಾಮಿಸ್ ಯು, ನಿಮ್ಮ ಇದೆ ಅಲ್ವಾ ಆ್ಯಾವ್ರೇಜು, ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ನನ್ನ ಕೈಲಾದಷ್ಟು ತೆಗೆಸ್ಕೊಡ್ತಾನೆ. ದಿಸ್ ಈಸ್ ಮೈ ಮೇಲ್ ಐ ಡಿ ಮೈ ಡಿಯರ್ ಚಿಲ್ಡ್ರನ್. ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೆ ನೋಡಿ, ದಿಸ್ ಈಸ್ ಮೈ ಮೇಲ್ ಐ ಡಿ. ಈ ಒಂದು ಮೇಲ್ ಐ ಡಿಗೆ ತಾವುಗಳು ತಮ್ಮ ಬಳಿ ಇರುವಂಥ ಕ್ವಶನ್ ಪೇಪರ್ಸ್ಗಳನ್ನು ಕಳಿಸ್ಕೊಡಿ. ಆ ಕ್ವಶನ್ ಪೇಪರಿನ ಮೇಲೆ ಈಗ ಇವರು ಬರೆದಿದ್ದಾರಲ್ವ, ಅವ್ರ ಹೆಸರು ಆಯಿತಾ, ಹಾಗೂ ಡಿಸ್ಟಿಕ್ ಹೆಸರು ಅಷ್ಟು ಬರೆದ್ರೆ ಸಾಕು, ಕರ್ನಾಟಕ ಅಂತ ಗೊತ್ತಾಗತ್ತಮ್ಮ. ಧನ್ಯವಾದಗಳು. ಬನ್ನಿ, ದಿ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕನಾಮಿ ಇನ್ಕ್ಲೂಡ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಲ್ ಆಫ್ ದಿ ಎಬವ್ ಅಂತ. ಮಕ್ಕಳೇ, ಸೇಮ್ ಕ್ವಶನ್ನು ನಾನು 4 ಕ್ವಶನ್ ಪೇಪರ್ ನಿಮಗೆ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ ಎಕನಾಮಿಕ್ಸಿನ ಮೇಲೆ. ಸೇಮ್ ಕ್ವಶನ್ಸು ಕಣ್ರಿ, ನಾನು ಜೋಕ್ ಮಾಡ್ತಾ ಇಲ್ಲ. ಆ ಪೇಪರನ್ನು ಹೋಗಿ ನೋಡ್ಕೊಳ್ಳಿ. ಯುಟಿಲಿಟೀಸ್ ಡ್ಯಾಶ್ ಅಂತ ಇದೆ, ಸಬ್ಜೆಕ್ಟಿವ್ ಅಂತ ಕರಿತೀವಿ. ಅಲ್ಲಿ ಮ್ಯಾಚ್ ದ ಫಾಲೋಯಿಂಗಲ್ಲಿ ಬಂದಿತ್ತು, ಇಲ್ಲಿ MCQಸಲ್ಲಿ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 3, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಟ್ ದಿ ಮಿಡ್ ಪಾಯಿಂಟ್ ಆಫ್ ಎ ಲೀನಿಯರ್ ಡಿಮ್ಯಾಂಡ್ ಕರ್ವ್ ಈಸ್ ಡ್ಯಾಶ್ ಅಂತ ಇದೆ. ಈಕ್ವಲ್ ಟು 0 ಅನ್ನುವಂಥದ್ದು ರೈಟ್ ಆನ್ಸರ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಕರೆಕ್ಟ್ ಆನ್ಸರ್ಸ್ ಅಂತ ಇದೆ. ಗಿವನ್ ಇನ್ ದ ಬ್ರ್ಯಾಕೆಟ್ ನೋಡೋಣ. ಇನ್ ರಿಯಾಲಿಟಿ ಆಲ್ ಎಕನಾಮೀಸ್ ಆರ್ ಡ್ಯಾಶ್ ಎಕನಾಮೀಸ್ ಅಂತ ಇದೆ. ಹಾಗಿದ್ರೆ ಆಲ್ ಎಕನಾಮೀಸ್ ಆರ್ ಡ್ಯಾಶ್ ಎಕನಾಮಿಕ್ಸ್, ರೈಟ್ ಆನ್ಸರು ಮಿಕ್ಸ್ಡ್ ಎಕನಾಮೀಸ್ ಅಂತ. ಆಯಿತಾ, ಮಿಕ್ಸ್ಡ್ ಎಕನಾಮಿಕ್ಸ್ ಅನ್ನುವಂಥದ್ದೇ ಸರಿಯಾದ ಉತ್ತರ. ಕ್ವಶನ್ ಇದು ಕೂಡ ಅಷ್ಟೇ ಕಣ್ರಿ, ನಾನು ಅಪ್ಲೋಡ್ ಮಾಡಿದ್ನಲ್ವ ಆ ಕ್ವಶನ್ ಪೇಪರಲ್ಲಿ ಇದೆ, ನೋಡ್ಕೊಳ್ಳಿ. ಇಲ್ಲ ಅಂತ ಹೇಳಿದಿರ್ಬೇಕಾದ್ರೆ ಕಮೆಂಟ್ ಮಾಡಿ. ನಿಜವಾಗಿಯೂ ಇದೆ ಕಣ್ರಪ್ಪ, ಸೇಮ್ ಕ್ವಶನು. ಕ್ವಶನ್ ನಂಬರ್ 5, ದ ಡಿಮ್ಯಾಂಡ್ ಫಾರ್ ಎ ಗುಡ್ ಮೂವ್ಸ್ ಇನ್ ದ ಡ್ಯಾಶ್ ಡೈರೆಕ್ಷನ್ ಟು ಇಟ್ಸ್ ಪ್ರೈಸ್ ಅಂತ ಇದೆ. ಆಪೋಸಿಟ್ ಡೈರೆಕ್ಷನ್ ಇಸ್ ದ ರೈಟ್ ಆನ್ಸರ್. ಇನ್ ದ ಲಾಂಗ್ ರನ್ ಆಲ್ ಇನ್ಪುಟ್ಸ್ ಆರ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಚೇಂಜಸ್. ಬನ್ನಿ ವಿದ್ಯಾರ್ಥಿಗಳೇ, ಮ್ಯಾಚ್ ದಿ ಫಾಲೋಯಿಂಗನ್ನು ನೋಡ್ತಾ ಹೋಗೋಣ. ಟೀಚರ್ಸ್ ಸರ್ವಿಸ್ ಅಂತ ಇದೆ. ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳುವಂತಹ ಕ್ವಶನು. ಟೀಚರ್ಸ್ ಸರ್ವಿಸ್ ಅಂದರೆ ಸ್ಕಿಲ್ ಅಂತ. ಡಿಮ್ಯಾಂಡ್ ಕರ್ವ್ ಅಂದರೆ ಡೌನ್ವರ್ಡ್ ಸ್ಲೋಪ್ ಅಂತ. ಡಿಮ್ಯಾಂಡ್ ಕರ್ವು ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ, ಸ್ವಲ್ಪ ನೋಡ್ಕೊಳ್ಳಿ. ಕಾಂಪ್ಲಿಮೆಂಟ್ರಿ ಗೂಡ್ಸ್ ಇದು ಕೂಡ ಅಷ್ಟೇ, ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳುವಂಥ ಪ್ರಶ್ನೆ. ಪೆನ್ ಆ್ಯಂಡ್ ಇಂಕ್ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು 1 ಮಾರ್ಕ್ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ವಾಟ್ ಈಸ್ ಎ ಬಜೆಟ್ ಲೈನ್ ಅಂತ ಇದೆ, ಹೌದಲ್ವಾ? ಇದನ್ನು ಈಗ ನೋಡೋಣ. ವಾಟ್ ಈಸ್ ಎ ಬಜೆಟ್ ಲೈನ್ ಅಂತ ಇದೆ. ಬಜೆಟ್ ಲೈನ್ ಅಂದರೆ ಲೈನ್ ಶೋಸ್ ಆಲ್ ಪಾಸಿಬಲ್ ಕಾಂಬಿನೇಷನ್ ಆಫ್ 2 ಗೂಡ್ಸ್ ದಟ್ ಎ ಕನ್ಸ್ಯೂಮರ್ ಕ್ಯಾನ್ ಬೈ ವಿತ್ ಎ ಗೀವನ್ ಇನ್ಕಮ್ ಅಟ್ ಏನಂತೀರ ಗೀವನ್ ಪ್ರೈಸಸ್. ಐ ರಿಪೀಟ್, ನೋಡ್ರಿ ಇಷ್ಟೇ ಸರ್. ಬಜೆಟ್ ಏನಂತೀರ, ಆ ಬಜೆಟ್ ಲೈನ್ ಶೋಸ್ ಆಲ್ ಪಾಸಿಬಲ್ ಕಾಂಬಿನೇಷನ್ಸ್ ಆಫ್ 2 ಗೂಡ್ಸ್ ದಟ್ ಎ ಕನ್ಸ್ಯೂಮರ್ ಕ್ಯಾನ್ ಬೈ ವಿತ್ ಎ ಗಿವನ್ ಇನ್ಕಮ್ ಅಂತ. ರೈಟ್ ದ ಫಾರ್ಮುಲಾ ಆಫ್ ಆವ್ರೇಜ್ ವೇರಿಯಬಲ್ ಕಾಸ್ಟ್ ಅಂತ ಇದೆ. AVCಯ ಫಾರ್ಮುಲಾ ಏನು ಗೊತ್ತಾ? AVC ಈಸ್ ಈಕ್ವಲ್ ಟು TVC ಪ್ಲಸ್ ಔಟ್ಪುಟ್. ಅರ್ಥ ಆಯ್ತಾ? ಸಾಕು. Q ಅಂತ. ಲೀಸ್ ದಿ ಬೇಸಿಕ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತು ಕಣ್ರಿ, ಈಸಿಯಾಗಿ ಬರೆಯುವಂಥದ್ದು. ಏನು ಬೇಸಿಕ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂದರೆ ಪ್ರೊಡಕ್ಷನ್ ಹೌದು. ಸೆಕೆಂಡ್ ಒನ್ ಏನು ಬರೀಬೇಕು? ಕನ್ಸಪ್ಷನ್ ಬರೀರಿ. ಥರ್ಡ್ ಒನ್ ಎಕ್ಸ್ಚೇಂಜ್ ಬರೀರಿ. ಡಿಸ್ಟ್ರಿಬ್ಯೂಷನ್ ಬರೀರಿ. ಇದೆಲ್ಲವೂ ಕೂಡ ಆ್ಯಕ್ಟಿವಿಟೀಸ್. ಅರ್ಥ ಆಯ್ತಾ? ಯಾವುದ್ರದ್ದು ಎಕನಾಮಿಕ್, ಯಾವುದು? ಪ್ರೊಡಕ್ಷನ್ನು, ಕನ್ಸಪ್ಷನ್ನು, ಎಕ್ಸ್ಚೇಂಜು, ಡಿಸ್ಟ್ರಿಬ್ಯೂಷನ್. ಹಾಗಿದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕೇಳಿದ್ದಾರೆ. ಇದು ಎಕನಾಮಿಕ್ಸ್ ಹುಡುಗರು ಕಾಮರ್ಸ್ ಹುಡುಗರು ತಿಳ್ಕೊಳ್ಳಿಲ್ಲ ಅಂದರೆ ನೀವಷ್ಟು ಮೂರ್ಖರು ಯಾರೂ ಇಲ್ಲ. ಯಾಕಂದರೆ ನಿಮ್ಮ ಬುಕ್ಕೆ ಡಿವೈಡ್ ಆಗಿರುವಂಥದ್ದು ಒಂದು ಮ್ಯಾಕ್ರೋ ಒಂದು ಮೈಕ್ರೋ ಅಂತ. ಹಾಗಿದ್ರೆ ಮೈಕ್ರೋ ಎಕನಾಮಿಕ್ಸನ್ನು ನೋಡೋದಾದರೆ ಸ್ಟಡೀಸ್ ಇಂಡಿವಿಜುವಲ್ ಯೂನಿಟ್ಸ್ ಅಂತ ಬರೀರಿ. ಇದು ಸೇಮ್ ಕ್ವಶನ್ ಸರ್, ಆ ಕ್ವಶನ್ ಪೇಪರಲ್ಲಿ ಇರುವಂಥದ್ದು ನಾನು ಅಪ್ಲೋಡ್ ಮಾಡಿದ್ದು. ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಸ್ಟಡೀಸ್ ದಿ ಹೋಲ್ ಎಕನಾಮಿ ಅಂತ ನೋಡಿ. ಮ್ಯಾಕ್ರೋದಲ್ಲಿ ಸ್ಟಡೀಸ್ ಹೋಲ್ ಎಕನಾಮಿ, ಈ ಕಡೆ ಸ್ಟಡೀಸ್ ಇಂಡಿವಿಜುವಲ್ ಯೂನಿಟ್ಸ್ ಅಂತ ಮೈಕ್ರೋದಲ್ಲಿ. ನೆಕ್ಸ್ಟು ಸಾಕು, ಮುಂದಿಂದೆಲ್ಲ ಮಾಡ್ಕೊಳ್ಳಿ. ವಾಟ್ ಈಸ್ ಮೊನೋಟೋನಿಕ್ ಪ್ರಿಫರೆನ್ಸ್ ಅಂತ ಇದೆ. ಮೊನೋಟೋನಿಕ್ ಪ್ರಿಫರೆನ್ಸ್ ಅಂದರೆ ಎ ಕನ್ಸ್ಯೂಮರ್ ಆಲ್ವೇಸ್ ಕನ್ಸ್ಯೂಮರ್ ಆಲ್ವೇಸ್ ಪ್ರಿಫರ್ಸ್, ಆಯಿತಾ, ಮೋರ್ ಆಫ್ ಎ ಗುಡ್ ಟು ಲೆಸ್, ಅಸ್ಯೂಮಿಂಗ್ ಎವ್ರಿಥಿಂಗ್ ಏನಿದೆ ಎಲ್ಲ ರಿಮೇನ್ಸ್ ದಿ ಸೇಮ್. ಇದನ್ನು ನಾವು ಮೊನೋಟೋನಿಕ್ ಪ್ರಿಫರೆನ್ಸ್ ಅಂತ ಕರಿತೀವಿ. ಇನ್ಫೀರಿಯರ್ ಗೂಡ್ಸ್ ಅಷ್ಟೇ, ಎಲ್ಲ ಕ್ವಶನ್ ಪೇಪರಲ್ಲೂ ಬಂದಿದೆ ಇದು ವಿತ್ ಎಕ್ಸಾಂಪಲ್ ಅಂತ. ರಾಗಿ, ಕೋರ್ಸು, ರೈಸು ನೆನ್ನೆನೋ ಮೊನ್ನೆ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ ನಿಮಗೆ. ಸೇಮ್ ಕ್ವಶನು, ಸೇಮ್ ಎಕ್ಸಾಂಪಲ್ಲು. ಗೂಡ್ಸ್ ಆರ್ ಗೂಡ್ಸ್ ಹೂಸ್ ಡಿಮ್ಯಾಂಡ್ ಡಿಕ್ರೀಸಸ್ ಆಸ್ ಕನ್ಸ್ಯೂಮರ್ ಇನ್ಕಮ್ ಇನ್ಕ್ರೀಸಸ್ ಅಂತ. ನೇಮ್ ಎನಿ 2 ಟೈಪ್ಸ್ ಆಫ್ ಪ್ರೈಸ್ ಎಲಾಸ್ಟಿಕ್ ಆಫ್ ಡಿಮ್ಯಾಂಡ್ ಅಂತ ಇದೆ. ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಡಿಮ್ಯಾಂಡು, ಇನ್ನೊಂದು
ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ನೆನ್ಪಿಟ್ಕೊಳ್ಳಿ. ಧನ್ಯವಾದಗಳು. ಜಾಸ್ತಿ ನಾನೇನು ಕೊರೆಯೋ ಅವಶ್ಯಕತೆ ಇಲ್ಲ, ನಿಮಗೆ ನಿಮ್ಮ ಎಕನಾಮಿಕ್ಸ್ ಟೀಚರೋ ಲೆಕ್ಚರರೋ ಕೊಡ್ದಿರ್ತಾರೆ ಸರಿಯಾಗಿ ಹಾಕ್ಕೊಂಡು. ಧನ್ಯವಾದಗಳು. ಆಲ್ ದ ಬೆಸ್ಟ್. ನನ್ನ ಉದ್ದೇಶ ಇಷ್ಟೇ ಕಂಡ್ರೋ, ದಯವಿಟ್ಟು ನಮ್ಮ ಒಂದು ಮೇಲ್ ಐಡಿಗೆ ತಾವುಗಳು ಫಸ್ಟು ಕ್ವಶನ್ ಪೇಪರ್ಸ್ಗಳನ್ನು ಕಳುಹಿಸಿ ಕೊಡಿ, ಮರಿಬೇಡಿ ಸರ್ ಯಾರು ಕೂಡ, ಆಯಿತಾ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್. ಏನೇ ಡೌಟು ಏನೇ ಇದ್ದರೂ ಕಮೆಂಟ್ ಬಾಕ್ಸ್ ನಿಮಗಾಗಿ ಕಾಯ್ತಾ ಇರುತ್ತೆ. ನಿಮ್ಮ ಪ್ರೀತಿಗಾಗಿ ನಿಮ್ಮ ಏನೇ ಒಂದು ಸಮಸ್ಯೆ ಇದ್ದರೂ ಈ ಕಮೆಂಟ್ ಬಾಕ್ಸು ಓಪನ್ ಇರುತ್ತೆ ಸರ್. ವಿ ಆರ್ ಆಲ್ವೇಸ್ ರೆಡಿ ಟು ಹೆಲ್ಪ್ ಯು, ಆಯಿತಾ. ಎನಿ ಟೈಮ್ ಎಕ್ಸಾಮ್ ಮುಗಿಯೋವರೆಗೂ ಕೂಡ ಸದಾ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮಾಡಿ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಲಾಸ್ಟ್ ಮೇನ್ ಕ್ವಶನ್ ಯಾವತ್ತೂ ಕೂಡ ಸಂತೋಷವಾಗಿರಬೇಕು ನೀವು, ಯಾಕಂದರೆ ಅದು ಪ್ರಾಜೆಕ್ಟ್ ಹಾಗೂ ಅಸೈನ್ಮೆಂಟ್ ಓರಿಯೆಂಟೆಡ್ ಕ್ವಶನ್ಸ್ಗಳಾಗಿರ್ತವೆ. ಚಿಕ್ಕ ಮಕ್ಕಳು ಕೂಡ ಇದನ್ನು ಎಕ್ಸಾಮಲ್ಲಿ ಮಾಡಿ ಬರ್ತಾರೆ. ಧನ್ಯವಾದಗಳು.